ನಮಸ್ಕಾರ ಬಂಧುಗಳೇ, ಮಾಮಾಸ್ ಕೈರಿಜಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ಒಂದು ವಿಶೇಷವಾದ ಹಬ್ಬ ನಾಳೆ ಬರುತ್ತೆ. ನಾವು ಇವತ್ತು ಒಂದು ಅಡಿಗೆ ತೋರಿಸ್ತಾ ಇದ್ದೀವಿ. ಎಲ್ಲರೂ ಸಾಮಾನ್ಯವಾಗಿ ಯುಗಾದಿ ಹಬ್ಬ ಅಂದ್ರೆ ಒಬ್ಬಟ್ಟು ಸಾಮಾನ್ಯವಾಗಿ ದೀಪಾವಳಿ ಹಬ್ಬಕ್ಕೆ ಕೊಳ್ಕಟ್ಟೆ ಮಾಡ್ಕೊತಾರೆ, ಬೇರೆ ಬೇರೆ ಅಡುಗೆಗಳು ಮಾಡ್ಕೊತಾರೆ, ಒಬ್ಬಟ್ಟನ್ನು ಮಾಡ್ತಾರೆ. ಯುಗಾದಿ ಹಬ್ಬದಲ್ಲಿ ಈ ಒಬ್ಬಟ್ಟು ಸ್ಪೆಷಲ್, ಒಬ್ಬಟ್ಟು ಸಾರು ಅಥವಾ ಒಬ್ಬಟ್ಟು ಈ ಮಾವಿನಕಾಯಿ ಪಚ್ಚಡಿ ಒಂದು ದಿವಸ ತೋರಿಸೋಣ. ಯುಗಾದಿ ಹಬ್ಬಕ್ಕೆ ಮುಂಚೆನೆ ಬರ್ತದೆ ಆಯ್ತಾ. ಈ ಒಬ್ಬಟ್ಟು ಬೇಳೆ ಹೋಳಿಗೆ ತೋರಿಸ್ತಾರೆ, ಒಬ್ಬಟ್ಟು ಹೋಳಿಗೆ ಬೇಳೆ ಹೋಳಿಗೆ ತೋರಿಸ್ತಾರೆ, ಕಾಯಿ ಹೋಳಿಗೆ ಮಾಡ್ತಾರೆ ಆಯ್ತಾ. ಈ ಇತ್ತೀಚೆಗೆಲ್ಲ ಹೊಸ ಟ್ರೆಂಡು ಖರ್ಜೂರದ ಹೋಳಿಗೆ, ಪೈನಾಪಲ್ ಹೋಳಿಗೆ ಆಯ್ತಾ, ಕ್ಯಾರೆಟ್ ಹೋಳಿಗೆ, ಈ ಬೇರೆ ಬೇರೆ ಅವತಾರಗಳೆಲ್ಲ ಸೃಷ್ಟಿಯಾಗಿದೆ. ಮೂಲತಃ ಸೃಷ್ಟಿಯಾಗಿದ್ದು ಬೇಳೆ ಹೋಳಿಗೆ ಮತ್ತೆ ಕಾಯಿ ಹೋಳಿಗೆ ಮಾತ್ರ. ಇವತ್ತು ನಮ್ಮಲ್ಲಿ ಇದುವೇ ಮೂಲತಃ ಹಳೇದೇ. ನಮ್ಮ ಶ್ರೀ ವೈಷ್ಣವರಲ್ಲಿ ಹೆಂಗಸಲ್ಲಿ ಗರ್ಗೊಬ್ಬಟ್ಟು ಅಂತ ಗೋಕುಲಾಷ್ಟಮಿ ಟೈಮ್ನಲ್ಲಿ ಮಾಡ್ತಾರೆ. ಈ ಎಲ್ಲ ಒಬ್ಬಟ್ಟುಗಳ ಪ್ರಯೋಗ ಆಗೋಗಿರುತ್ತೆ, ತಿಂದು ಅವ್ರಿಗೂ ಬೇಜಾರಾಗಿರುತ್ತೆ. ಇವತ್ತು ಒಂದು ಹೊಸ ಪ್ರಯೋಗ, ನಮಗೆ ಹೊಸ ಪ್ರಯೋಗ ಅಲ್ಲ, ನಮಗೆ ಹಳೆ ಪ್ರಯೋಗ, ಅವ್ರಿಗೆ ಹೊಸ ಪ್ರಯೋಗ. ಇವತ್ತು ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸೋಣ. ಗರ್ಗೊಬ್ಬಟ್ಟಿಗೆ ಬೇಕಾದಂಥ ಪದಾರ್ಥಗಳು: ಮೈದಾ, ಅಕ್ಕಿ ಹಿಟ್ಟು, ಕೊಬ್ಬರಿ ತುರಿನ ಪುಡಿ ಮಾಡಿ ಮಿಕ್ಸಿನಲ್ಲಿ ಪುಡಿ ಮಾಡಿರೋ ಕೊಬ್ಬರಿ ತುರಿ, ಬೂರ ಸಕ್ಕರೆ, ಚಿರೋಟಿ ರವೆ, ತುಪ್ಪ, ಏಲಕ್ಕಿ ಪುಡಿ, ಬಾಳೆ ಎಲೆ. ಇಷ್ಟು ಐಟಮ್ ಇದ್ರೆ ಅದ್ಭುತವಾದ ಗರಿಗೆ ಒಬ್ಬಟ್ಟು. ಏನಂದ್ರೆ ಗರ್ಗೊಬ್ಬಟ್ಟಿಗೂ ಬಾಕಿ ಒಬ್ಬಟ್ಟಿಗೂ ಏನು ವ್ಯತ್ಯಾಸ ಅಂದ್ರೆ, ಬೇರೆ ಒಬ್ಬಟ್ಟೆಲ್ಲ ಮೆತ್ತಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಹಾಲು ಹಾಕೊಂಡು ತಿನ್ಬೇಕು, ತುಪ್ಪ ಹಾಕೊಂಡು ತಿನ್ಬೇಕು. ಈ ಗರ್ಗೊಬ್ಬಟ್ಟು ಕ್ರಿಸ್ಪಿ ಆಗಿರುತ್ತೆ. ಈ ಕ್ರಿಸ್ಪಿ ಒಬ್ಬಟ್ಟು ಗರ್ಗೊಬ್ಬಟ್ಟು ನೀವು 15 ದಿವಸ ಇಡು, 1 ತಿಂಗಳು ಇಡು, ಈ ಗರ್ಗೊಬ್ಬಟ್ಟು ಏರ್ಟೈಟ್ ಕಂಟೈನರ್ ಹಾಕಿಟ್ಬಿಟ್ಟು ಖಂಡಿತ ಹಾಳಾಗಲ್ಲ. ಅದ್ರ ಜೊತೆಗೆ ನಾವು ಬೆಳೆಸ್ತಾ ಇರೋದು ಇಲ್ಲಿ ಬೂರ ಸಕ್ಕರೆ ಜೊತೆಗೆ ಒಣ ಕೊಬ್ಬರಿಯ ತುರಿ. ಅದರಿಂದ ಅದು ನೀವೇ ಅದ್ರಲ್ಲಿ ಯಾವುದೇ ಖಂಡಿತ ಕೆಡುವಂತ ಇರಲ್ಲ. ಅದರಿಂದ ನಾವು ಇಟ್ಕೊಂಡ್ಬೇಕಾದ್ರೂ ತಿನ್ಬಹುದು. ಈಗ ನಾವು ಮಾಮೂಲಾಗಿ ಒಬ್ಬಟ್ಟು ಮಾಡಿದ್ರೆ, ಕಾಯಿ ಒಬ್ಬಟ್ಟು ಇರ್ಬೋದು, ಬೇಳೆ ಒಬ್ಬಟ್ಟು ಇರ್ಬೋದು, ಎಲ್ಲ 2-3 ದಿನಕ್ಕೆ ಹಾಳಾಗ್ಬಿಟ್ಟೋಗತ್ತೆ. ಅಂದ್ರೆ ಅದರಲ್ಲಿ ಕೆಟ್ಟೋಗತ್ತೆ. ಅದು ಕಾಯಿ ಒಬ್ಬಟ್ಟಾರ ಇರುತ್ತೆ, ಬೇಳೆ ಒಬ್ಬಟ್ಟು ಖಂಡಿತ ಇಲ್ಲ. ಅಲ್ಲ, ಅದು ಕಾಯಿ ಒಬ್ಬಟ್ಟಲ್ಲೂ ಕೆಲವರು ಚೆನ್ನಾಗ್ ಅದನ್ನ ಹೂರ್ಣ ಚೆನ್ನಾಗ್ ಮಾಡದೇ ಇದ್ರೆ ಅದು ಹಸಗಸಗಾಗಿದ್ರೆ ಅದು ಹೊಟ್ಟೋಗತ್ತೆ. ಆದ್ರೆ ಇಲ್ಲಿ ನಾವು ಉಪಯೋಗಿಸ್ತಾ ಇರೋದು ಇದು ನಾವು ಒಣ ಕೊಬ್ಬರಿಯ ತುರಿ ಆಗಿರೋದ್ರಿಂದ. ಪಾಕ ಅಂದ್ರೆ ಬರೀ ಬೆಲ್ಲದಿಂದ ಮಾಡಿದ್ದೇ ಪಾಕ ಅಲ್ಲ, ಅಡಿಗೆಯೇ ಪಾಕ. ಅದಕ್ಕೆ ನಳಪಾಕ, ಬೀಂಬ ಪಾಕ ಅಂತ ಹೇಳ್ತಾರೆ. ಪಾಕ ಅಂದ್ರೆ ಅಡಿಗೆ ಅಂತ. ಪಾಕ ಬೆಲ್ಲದಿಂದ ಪಾಕ ಮಾಡ್ಬಿಟ್ವಿ, ಸಕ್ಕರೆ ಪಾಕ ಮಾಡ್ಬಿಟ್ವಿ, ಅದಲ್ಲ. ಪಾಕ ಅಂದ್ರೆ ಅಡಿಗೆ. ಅದು ಪರಿಪಕ್ವವಾಗಿ ನಾವು ಕರೆಕ್ಟಾಗಿ ಮಾಡಿದ್ರೆ ಇಟ್ ವಿಲ್ ಬಿ ಡ್ಯೂರಬಲ್, ಅದು ಬಾಳಿಕೆ ಬರುತ್ತೆ. ಯಾವುದು ನಾವು ಸರಿಯಾಗಿ ಮಾಡಲ್ಲ, ಈ ಚಿತ್ರಾನ್ನ ಆಗಲಿ, ಕಾಯಿ ಎಲ್ಲ ನಾವು ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ತೆಂಗಿನಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ತೀವಿ. ಸರಿಯಾಗಿ ಹುರಿದು ಹೋದ್ರೆ ಅದು ಕೆಟ್ಟೋಗುತ್ತೆ. ಬೆಳಿಗ್ಗೆ ಮಾಡಿದ್ದು ಮಧ್ಯಾಹ್ನಕ್ಕೆ ಕೆಟ್ಟೋಗುತ್ತೆ. ಉಳಿಬೇಕು ಅಂದರೆ ಎಷ್ಟೋ ಜನ ಈ ಚಿತ್ರಾನ್ನದ ಗೊಜ್ಜು ಅಂತ ಮಾಡಿಟ್ಕೋತಾರೆ, ಫ್ರಿಜ್ಜಲ್ಲಿ ಇಟ್ಕೋತಾರೆ, ಹೊರಗಡೆ ಇಟ್ಕೋತಾರೆ, 4-5 ದಿವಸ ಹಾಳಾಗಲ್ಲ. ಯಾಕೆ ಹಾಳಾಗಲ್ಲ? ಪರಿಪಕ್ವವಾಗಿ ಆ ಪಾಕ ಅಂತ ಬರಬೇಕು, ಹುರಿಬೇಕು. ಇವತ್ತು ಗರ್ಗೊಬ್ಬಟ್ಟು. ಬಂಧುಗಳೇ ನಮಸ್ಕಾರ. ನಮಸ್ಕಾರ ಬಂಧುಗಳೇ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ಎಲ್ರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಕಲ ಅಭಿವೃದ್ಧಿಗಳನ್ನ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ, ಈ ದಿವಸ ಯುಗಾದಿ ಹಬ್ಬದ ಒಂದು ವಿಶೇಷ ಅಡಿಗೆನ ನಾವು ತೋರಿಸ್ತಾ ಇದ್ದೀವಿ. ಏನ್ ಪುಟ? ಖಂಡಿತ ಅಂಕಲ್, 1 ನಿಮಿಷ. ಈಗೇನು ಅಂದ್ರೆ ಯುಗಾದಿ ಹಬ್ಬ ಅಂತ ಹೇಳಿದ ತಕ್ಷಣನೇ ಬೇವು ಬೆಲ್ಲ ಕೊಡೋದು ಒಂದು ವಾಡಿಕೆ, ಅದೊಂದು ರೂಢಿ ಬಂದ್ಬಿಟ್ಟಿದೆ. ಅದಕ್ ಮುಂಚೆ ಆ ಬೇವು ಬೆಲ್ಲ ತಗೊಳಕ್ಕೆ ಅಂತ ಇರೋ ಒಂದು ಶ್ಲೋಕ ಇದೆ. ಆ ಶ್ಲೋಕ ಹೇಳ್ಕೊಂಡು ಬೇವು ಬೆಲ್ಲನ ನಾವು ತಗೊಂಡು ಯಾತಕ್ಕೆ ಬೇವು ಬೆಲ್ಲ ತಿಂತಾರೆ ಅಂತ ಹಾಗೆ ವೀಕ್ಷಕರಿಗೂ ನಾವು ನಮ್ಮ ಈ ಒಂದು ಮಾಧ್ಯಮದ ಮೂಲಕನೇ ಅವ್ರಿಗೂ ಒಂದ್ ಸ್ವಲ್ಪ ಕೊಟ್ಬಿಟ್ಟು ನಾವು ಅಡಿಗೆ ಶುರು ಮಾಡೋಣ. ಖಂಡಿತ. ವೆರಿ ಗುಡ್ ಜಾಬ್. ಸೊ ಶುರು ಮಾಡೋಣ. ಹಾಗಾದ್ರೆ ಮೊದಲು ಶ್ಲೋಕ ಶುರು ಮಾಡ್ಬಿಡೋಣ. ಖಂಡಿತ. ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವರೋಗ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಸೂಪರ್. ಸೊ ಈ ಶ್ಲೋಕದಲ್ಲಿ ಬರೋ ಹಾಗೆ ನಾವು ನಮ್ಮ
ದೇಹ ಮನಸ್ಸುಗಳಿಗೆ ಶತಾಯು ಅಂದ್ರೆ 100 ವರ್ಷಗಳಷ್ಟು ಆಯುಷ್ಯ ಬೇಕು. ಅದಕ್ಕೋಸ್ಕರ ನಾವು ಎಲ್ಲಾ ಸಂಪತ್ತುಗಳನ್ನು ಅನುಭವಿಸ್ಬೇಕು. ಅದಕ್ಕೆ ಯಾವುದೇ ರೋಗಗಳು ಬರದೇ ಇರುವಂತಹ ಸಂಪತ್ತುಗಳನ್ನ ಅನುಭವಿಸ್ಬೇಕು. ಅದು ಅನುಭವಿಸಕ್ಕೆ ಕಾರಣವಾಗಿರುವಂತಹ ಬೇವಿನ ಎಲೆ, ಬೇವಿನ ಚಿಗುರನ್ನ ನಾವು ಇವತ್ತು ಸ್ವೀಕರಿಸಬೇಕು, ಇವತ್ತು ಸೇವಿಸಬೇಕು. ಹೌದು, ಯಾಕಂದ್ರೆ ಬರೀ ಕಹಿ ತಿನ್ನಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಜೊತೆಗೆ ಬೆಲ್ಲ. ಅದರಿಂದ ಇವಾಗ ಬೆಲ್ಲ ಅಂದ್ರೆ ಸುಖ, ಹೌದು, ಬೇವು ಅಂದ್ರೆ ಕಷ್ಟ. ಬೇವು ಬೆಲ್ಲವನ್ನ ನಾವು ಸರಿಯಾಗಿ ಸಮಾನವಾಗಿ ಸ್ವೀಕರಿಸಬೇಕು. ಈ ವರ್ಷ ಪೂರ್ತಿ ಬರೀ ಕಷ್ಟಗಳು ಬರೋದು ಬೇಡ, ಬರೀ ಸುಖಗಳನ್ನೇ ಅನುಭವಿಸ್ಕೊಂಡು ಬರೀ ನಮ್ ಕಷ್ಟ ಏನು ಗೊತ್ತಿಲ್ಲ ಅನ್ನೋ ತರಾನು ಇರೋದು ಬೇಡ. ಎರಡು ಬ್ಯಾಲೆನ್ಸ್ ಆಗಿ, ಎರಡು ಸಮತೋಲನವಾಗಿ ಅನುಭವಿಸ್ಕೊಂಡು ಈ ವರ್ಷನ ಪೂರ್ತಿಯಾಗಿ ಖುಷಿಯಾಗಿ ಕಳೆಯೋಣ ಅಂತ ಹೇಳ್ತಾ ನಾನು ನಿಮ್ಗೆ ಬೇವು ಬೆಲ್ಲನ ಕೊಡ್ತೀನಿ. ಅದಕ್ಕೆ ಕವಿಗಳು ಹೇಳ್ತಾರೆ, ದುಃಖದ ದುಮ್ಮಾನವೂ ಬೇಡ ಜೀವನದಲ್ಲಿ, ಸುಖದ ಬಿಮ್ಮಾನವೂ ಬೇಡ. ಎರಡನ್ನೂ ಸಮತೋಲನವಾಗಿ ನಾವು ಸ್ವೀಕರಿಸಿದ್ರೆ ನೋಡು, ದುಮ್ಮಾನ ಬಿಮ್ಮಾನಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಒಂದಕ್ಕೊಂದು ಅಜಗಜಾಂತರ, ಒಂದು ಉತ್ತರ ದಕ್ಷಿಣ, ಒಂದು ದಕ್ಷಿಣ ದಕ್ಷಿಣ. ನಾವು ಇದನ್ನ ಸಮತೋಲನವಾಗಿ ನಾವು ತಗೊಳ್ಳದೆ ಹೋದ್ರೆ ನಾವು ಜೀವನ ಮಾಡೋದಕ್ಕಾಗೋದೇ ಇಲ್ಲ. ಪ್ರತಿಯೊಂದೂ ಈಗ ಪುನರಪಿ ಜನನಂ ಪುನರಪಿ ಮರಣಂ ಅಂತ, ಮನೆಯಲ್ಲಿ ಸಾಯ್ತಾ ಇರ್ತಾರೆ, ಬದುಕ್ತಾ ಇರ್ತಾರೆ, ಸತ್ತವ್ರನ್ನ ನಾವು ಮರೀಲೇಬೇಕು. ಅದಕ್ಕೆ ಭಗವಂತ ಏನು ಮಾಡಿದ್ದಾನೆ ಅಂದ್ರೆ ಮರವು ಕೊಟ್ಟಿದ್ದಾನೆ. ಬರೀ ಜ್ಞಾಪಕ ಶಕ್ತಿ ಮಾತ್ರ ಕೊಟ್ಟಿಲ್ಲ, ಜೊತೆಗೆ ಮರವನ್ನು ಕೊಟ್ಟಿದ್ದಾರೆ. ದುಃಖವನ್ನು ಮರಿ, ಬೇವನ್ನು ಮರಿ, ಕಹಿಯನ್ನು ಮರಿ ಅಂತ. ಹಾಗೆ ಸುಖವನ್ನ ಜ್ಞಾಪಕ ಇಟ್ಕೊಂಡು ಇವತ್ತು ಈ ಅಡುಗೆ ಪ್ರಾರಂಭ ಮಾಡೋಣ. ನಾನು ನಿಮಗೆ ಬೇವು ಬೆಲ್ಲನ ಕೊಟ್ಬಿಡ್ತೀನಿ. ಓಕೆ, ಭಗವಂತ ನಿನ್ನ ಆಯುಸ್ಸು, ಆರೋಗ್ಯ, ಮಾಂಗಲ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿಕ್ಕಂತ ನಾನು ನೀರು ಕೊಡ್ತೀನಿ. ಇದು ನೀನು ನನಗೆ ಕೊಟ್ಟಿಯಲ್ಲ, ನಾನು ನೀರು ಕೊಡ್ತೀನಿ. ನಮ್ಮ ಮಾಮಾಸ್ ಕೈ ರುಚಿನ ವಿಶ್ವದಾದ್ಯಂತಲಿರೋ ಜನರು ನೋಡ್ತಾ ಇದ್ದಾರೆ. ಅವ್ರಗಳಿಗೂ ಕೂಡ ಈ ಒಂದು ಯುಗಾದಿಯ ಶುಭಾಶಯಗಳನ್ನ ಕೋರ್ತಾ ನಾವು ಈ ಬೇವು ಬೆಲ್ಲನ ಸ್ವೀಕರಿಸೋ ಹಂಗೇನೆ ಅವ್ರಿಗೂ ಅದು ತಲುಪಲಿ ನಮ್ಮ ಕಡೆಯಿಂದ ಅಂತ ಕೇಳ್ಕೊಳ್ತಾ ಇದನ್ನ ಸ್ವೀಕರಿಸಿ ಮುಂದೆ ನಾವು ಅಡಿಗೆನ ಶುರು ಪ್ರಾರಂಭ ಮಾಡೋಣ. ಭಗವಂತ ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ಐಶ್ವರ್ಯ, ಆಯಸ್ಸು, ಆರೋಗ್ಯ, ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡಲಿ ಅಂತ ಶ್ರೀಮನ್ನಾರಾಯಣನಲ್ಲಿ ಪ್ರಾರ್ಥಿಸ್ತಾ ಇವತ್ತು ಯುಗಾದಿ ಹಬ್ಬದ ಅಡಿಗೆಯನ್ನ ಪ್ರಾರಂಭಿಸೋಣ. ಈಗ ಈ ಗರ್ಗೋಪಟ್ಟಿಗೆ ಬೇಕಾದಂತ ಕಣಕವನ್ನ ಮೊದಲು ಕಲ್ಸ್ಕೊಂಡ್ಬರೋಣ. ಆಮೇಲೆ ಹೂರ್ಣ ಹೆಂಗ್ ಮಾಡ್ಕೊಳ್ಳೋದು ಅಂತ. ಹೂರ್ಣ ಬಹಳ ಈಸಿ, ವೆರಿ ಈಸಿ. ಇದಕ್ಕೇನೋ ನಾವು ಸ್ಟವ್ ಹಚ್ಚಬೇಕೋ ಇಲ್ವೇ ಇಲ್ಲ. ಈಗ ಕಣಕ ಕಲ್ಸ್ಕೊಳ್ಳೋಣ. ಮೊದಲು ಚಿರೋಟಿ ಹಾಕೋಣ. ಇದು ಒಂದು ಬಟ್ಲಷ್ಟು ಅಂದ್ರೆ ಒಂದು 300 ಗ್ರಾಮ್ ಚಿರೋಟಿ ಇದೆ. ಆಮೇಲೆ ಒಂದು 25 ಗ್ರಾಮು ಮೈದಾ, ಅಕ್ಕಿ ಹಿಟ್ಟು ಸ್ವಲ್ಪ. ಕ್ರಿಸ್ಮಸ್ ಔಟರ್ ಲೇಯರ್ ಕ್ರಿಸ್ಮಸ್ ಬರಬೇಕಲ್ಲ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಸ್ವಲ್ಪ ಸಾಕು. ಒಂದು 50 ಗ್ರಾಮ್, 25 ಗ್ರಾಮ್ನಷ್ಟು ಅಕ್ಕಿ ಹಿಟ್ಟು. ಇದಕ್ಕೆ ನಾವು ಚಿರೋಟಿ ರವೆಗೆ ನಾವು ಎಲ್ಲ ಇದಕ್ಕೆ ಹೂರ್ಣಕ್ಕೆ ನಾವು ಏಲಕ್ಕಿ ಪುಡಿ ಹಾಕಿ ಇದಕ್ಕೊಂದು ಸ್ವಲ್ಪ ಹಾಕಿದ್ರೆ ಪರಿಮಳ ಬರುತ್ತೆ. ಹಾಂ, ಇದಕ್ಕೊಂಚೂರು ಪುಡಿ ಉಪ್ಪು ಹಾಕೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂತಲ್ಲ, ಜಾಸ್ತಿ ಬೇಡ. ಉಪ್ಪು ಪ್ರಧಾನ ಆಗಬಾರ್ದು. ಆ ಹಿಟ್ಟಿಗೆ ಒಂಚೂರು ಉಪ್ಪು ಬೇಕು ಅಷ್ಟೇ, ಸಾಕು. ಸ್ವಲ್ಪ ಅರಿಶಿನ ಪುಡಿ. ಇದನ್ನ ನೀರು ಹಾಕ್ಬಿಟ್ಟು ತುಪ್ಪ, ಸಾಟಿಗೆ ಬೇಕು, ತುಪ್ಪ ಬೇಕು. ಕ್ರಿಸ್ಪಿ ಆಗಿರ್ಬೇಕಲ್ವಾ, ಹಾಗಾಗಿ ತುಪ್ಪ ಇಲ್ಲ, 1 ಸ್ಪೂನ್ ಬೇಕು. ಕ್ರಿಸ್ಪಿ ಆಗಿರ್ಬೇಕು. ನೀ ತುಪ್ಪ ಹಾಕ್ತೇ ಹೋದ್ರೆ ಏನಾಗುತ್ತೆ ಅಂದ್ರೆ ನಾರಿನಂಶ ಬಂದ್ಬಿಡುತ್ತೆ, ನಾರ್ ತರ ಬರುತ್ತೆ. ಅದು ಮುರಿದ್ರೆ ಕ್ರಿಸ್ಪಿ ಆಗುತ್ತೆ. ಈಗ ಕಲ್ಸ್ಬಿಡ. ಇದು ಪೂರಿ ಚಪಾತಿ ಹಿಟ್ಟಿಗಿಂತ ತೆಳು ಇರಬೇಕು. ಹಂಗಂತ ಈ ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟಿಗೆಲ್ಲ ಕಲ್ಸ್ಕೊತಾರಲ್ಲ, ಅದಕ್ಕಿಂತ ಗಟ್ಟಿ. ಸ್ವಲ್ಪ ಗಟ್ಟಿ ಇರಬೇಕು, ತುಂಬಾ ಗಟ್ಟಿ ಇರಬಾರ್ದು.
ಪೂರಿಗೆ ಇದು ಯಾವುದೋ ಈ ಒಬ್ಬಟ್ಟಿಗಿಂತ ಸ್ವಲ್ಪ ಗಟ್ಟಿ ಇದೆ, ಜಾಸ್ತಿ ಬೇಡ. ಇನ್ನು ಸಜ್ಜಪ್ಪ ಅಂತ ತೋರಿಸಿದ್ದೀನಿ ನೀನು ಮಡಿಗೆನಲ್ಲಿ, ಡಿಸ್ಕ್ರಿಪ್ಷನ್ನಲ್ಲಿ ನೋಡ್ಬೋದು. ಅದರಲ್ಲಿ ಆ ಸಜ್ಜಪ್ಪದಾಗೆ ಹೇಗೆ ಕಣ್ಕೋಬೇಕೋ ಆ ರೀತಿ ಇದನ್ನು ಮಾಡ್ಕೋಬೇಕು. ಎಲ್ಲಿ ಹದ ನೋಡ್ತೀನಿ ಬಿಟ್ಟ, ಸೂಪರ್. ಹೀಗಿರ್ಬೇಕು ನಾವು, ಫ್ಲೂಯೆಂಟಾಗಿ ಬರಬೇಕದು, ತೀರಾ ರಬ್ಬರ್ ಆಗಬಾರ್ದು. ಯಾಕೆಂದರೆ ಇದನ್ನು ಒಂದು 2 ಗಂಟೆ ಕಾಲ ಇಟ್ಬಿಡು, 2 ಗಂಟೆ ಕಾಲ ಬಿಟ್ಬಲ್ಲ, ಅವಾಗ ಚಿರೋಟಿ ರವೆಲ್ಲ ಬೆತ್ತಗಾಗುತ್ತೆ, ಆ ನೀರಿನ ಅಂಶ ಎಲ್ಲ ಹೋಗುತ್ತೆ, ಬೆತ್ತಗಾಗುತ್ತೆ. ಆಮೇಲೆ ನಾವು ಗರ್ಗೋಪಟ್ಟು ಹೆಂಗೆ ಅಂದರೆ ನಾವು ಅದು ಎಳೆದ್ರೆ ಎಲಾಸ್ಟಿಸಿಟಿ ಇರಬೇಕು. ಹಾಗಂತ ತುಂಬ ಎಲಾಸ್ಟಿಸಿಟಿ ಆದರೆ ಶ್ರಿಂಕ್ ಆಗುತ್ತೆ, ಶ್ರಿಂಕ್ ಆಗಬಾರ್ದು, ಒಬ್ಬಟ್ಟು ಚೆನ್ನಾಗಿ ಬರಬೇಕು. 2 ಗಂಟೆ ಕಾಲ ಒಂದು ಬಾಳೆ ಎಲೆ ಮುಚ್ಚಿಬಿಟ್ಟು ಇದನ್ನ ಎತ್ತಿಟ್ಬಿಡು, ಆಮೇಲೆ ನಾವು ಶುರು ಮಾಡೋಣ. ಕಂದ, ಈ ಕಣಕನ ನೀನು ಕಲಸಿ 2 ಗಂಟೆ ಕಾಲ ಆಯಿತು, 2 ಗಂಟೆ ಕಾಲ ಆಗಲೇಬೇಕು, ಅಥವಾ 1.5 ಗಂಟೆ ಕಾಲ ಅಂದ್ರೆ ಆಗಲೇಬೇಕು. ಒಬ್ಬಟ್ಟಿಗೂ ಅಷ್ಟೇ, ಸಜ್ಜಾಪಕ್ಕೂ ಅಷ್ಟೇ. ಅದು ಊರಿದ್ರೆ ಆ ಚಿರೋಟಿ ರವೆ ಎಲ್ಲ ಮೆತ್ತಗಾಗುತ್ತೆ, ಸಾಫ್ಟ್ ಆಗುತ್ತೆ, ಅದು ಫರ್ಮೆಂಟ್ ಆಗುತ್ತೆ. ಸ್ವಲ್ಪ ಫರ್ಮೆಂಟ್ ಆಗಬೇಕು. ಫರ್ಮೆಂಟ್ ಆಗೋದಕ್ಕೆ ನಾವು ಬೇಕರಿಗೆ ಬ್ರೆಡ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಥರ ಈಸ್ಟು ಅವೆಲ್ಲ ಯಾವುದೂ ಅವಶ್ಯಕತೆ ಇಲ್ಲ. ಬಟ್ ನ್ಯಾಚುರಲಿ ಫರ್ಮೆಂಟ್ ಆದರೆ ಅದು ಅರಳುತ್ತೆ ಅದು. ಸೊ ಈಗ ಈ ಕಣಕನ ಈ ಬಾಳೆ ಎಲೆಗೆ ಎತ್ತಿಟ್ಕೊಂಬೋಣ, ಓಕೆನಾ? ಈಗ ಹೂರಣ ಮಾಡ್ಕೊಳ್ಳೋಣ. ಹೂರಣ ಮಾಡ್ಕೊಳ್ಳೋದು ಇದರಷ್ಟು ಈಸಿಯಾಗಿ ಯಾವ ಹೂರಣನೂ ಆಗಲ್ಲ. ಎಲ್ಲದಕ್ಕೂ ಸ್ಟವ್ ಹಚ್ಚಲೇಬೇಕು, ಬೆಲ್ಲದ ಪಾಕನೋ ಸಕ್ಕರೆ ಪಾಕನೋ ಮಾಡ್ಕೊಳ್ಳೇಬೇಕು. ನಾವು ಹೂರಣ ಮಾಡ್ಕೋಬೇಕು. ಇವತ್ತು ಯಾವುದೂ ಇಲ್ಲ, ಸ್ಟವ್ವಿನ ಪ್ರಯೋಗನೇ ಇಲ್ಲ. ಈಗ ಬೇಸನ್ ಇದೆ, ಕೊಬ್ಬರಿ ತುರಿ ಹಾಕಮ್ಮ. ಕೊಬ್ಬರಿನ ತುರಿದು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಗಂಟು ಇರಬಾರ್ದು. ಗಂಟು ಇದ್ರೆ ನಾವು ಕೊಬ್ಬರಿ ಒಬ್ಬಟ್ಟು ತರ್ತೀವಲ್ಲ, ಅದು ಓಪನ್ ಆಗೋ ಸಾಧ್ಯತೆಗಳಿರುತ್ತೆ. ಈ ಕೊಬ್ಬರಿ ಒಬ್ಬಟ್ಟು ಗರ್ಗರಿಯಾಗಿರುತ್ತೆ, ತಿಂದರೆ ಮುರು ಅಂತ ಇರಬೇಕು. ಇದಕ್ಕೆ ಬೋರ ಸಕ್ಕರೆ, ಇದು ನೋಡ್ಕೊ. ಈಗ 1 ಬಟ್ಲು ಹಾಕಿದೀಯಾ, ಇದು 3/4 ಬಟ್ಲು ಸಾಕು. 2 ಸೇಮ್ ಬಟ್ಲು, ಅದು ಸ್ವಲ್ಪ ದೊಡ್ಡದು. ಸಾಕು ಸಾಕು ಸಾಕು. ಇದಕ್ಕೆ ಏಲಕ್ಕಿ ಪುಡಿ, ಸಾಕು. 1 ಚಮಚ ಅಥವಾ 1.5 ಚಮಚ ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ. ಈಗ ಇದಕ್ಕೆ 1.5 ಸ್ಪೂನಷ್ಟು ತುಪ್ಪ ಅದಕ್ಕೆ ಹಾಕಿದೀಯಾ. ಇದಕ್ಕೊಂದು ಆ ತುಪ್ಪ ಹಾಕೋ ಜಾಗದಲ್ಲಿ ಈ ರಿಫೈನ್ಡ್ ಆಯಿಲ್ ಬೇಕಾದ್ರೂ ಹಾಕೋಬೋದು. ನಾವು ಡಾಲ್ಡಾ ಉಪಯೋಗಿಸಲ್ಲ ಯಾವುದೇ ಕಾರಣಕ್ಕೂ. ವಾಸ್ತವವಾಗಿ ಡಾಲ್ಡಾ ಉಪಯೋಗಿಸಿದ್ರೆ ಆ ಗರಿ ಜಾಸ್ತಿ ಆಗುತ್ತೆ, ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ. ಅದು ಅವರವ್ರಿಗೆ ಬಿಟ್ಟಿದ್ದು, ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವ್ರಿಗೆ ಬಿಟ್ಟಿದ್ದು. ಇಲ್ಲಿ 1.5 ಸ್ಪೂನ್ ತುಪ್ಪ ಹಾಕಿದೆಯಾ. ಈಗ ಇದನ್ನು ಕಲಿಸ್ಬಿಟ್ಟು ಕೈ ಹಾಕಿ ಕಲಿಸು. ಕೈಗಿಂತ ಯಾವ ಸ್ಪೂನು ಇಲ್ಲ. ಊಟ ಮಾಡೋದು ಅಷ್ಟೇ, ಕೈಯಲ್ಲಿ ಊಟ ಮಾಡೋದೇ ಅದ್ಭುತ. ಯಾಕೆಂದ್ರೆ ಆ ಬೆರಳುಗಳಿಗೆ ಭಗವಂತ ಒಂದು ಅದ್ಭುತವಾದ ರುಚಿಯನ್ನು ಕೊಟ್ಟಿರ್ತಾನೆ. ತಾಯಿ ಮಕ್ಕಳಿಗೆ ಊಟ ಸ್ಪೂನಲ್ಲಿ ತಿನ್ಸಲ್ಲ, ಹಿಂದೆ ಇಲ್ಲ, ಕೈಯಲ್ಲೇ ತಿನ್ನಿಸ್ತಾ ಇದ್ರು. ಆ ಕೈಯಿನ ಬೆರಳುಗಳಿಗೆ ಒಂದು ಮಾತೃ ಶಕ್ತಿ ಇತ್ತು. ಆ ಮಾತೃ ಶಕ್ತಿಯಿಂದ ದೇವರು ಅದು ಭಗವಂತ ಕ್ರಿಯೇಟ್ ಮಾಡಿದ್ದು, ನಾವೇನು ಕ್ರಿಯೇಟ್ ಮಾಡ್ಕೊಂಡಿದ್ದಲ್ಲ. ನಮ್ಮ ಬೆರಳಿಗೆ ನಾವು ಶಕ್ತಿ ಕೊಟ್ಟಿಲ್ಲ. ಇದಕ್ಕೆ ಇತ್ತೀಚೆಗೆ ಇವೆಲ್ಲ ಬಂದಿದೆ, ಕೈಯಲ್ಲಿ ಕಲಿಸ್ಬಾರ್ದು. ಈ ಗ್ಲೌಸ್ ಇಲ್ಲ ಇತ್ತೀಚೆಗೆ ಬಂದಿರೋದು. ಇದಕ್ಕೆ ಮುಂಚೆ ಗ್ಲೌಸ್ ಇತ್ತ? ನಮ್ಮ ಕಾಲದಲ್ಲಿ ನಾವಂತೂ ಖಂಡಿತ ಕಾಣೋದು. ನಿಮಗೆ ಕಂಡಿದೆ ಗ್ಲೌಸ್ ಎಲ್ಲ ಇತ್ತೀಚೆಗೆ. ಗ್ಲೌಸು ಕ್ಯಾಪು ಇಲ್ಲ, ಹಿಂದೆ ಇಲ್ಲ. ಈ ಕ್ಯಾಪ್ ಹಾಕೋಬೇಕು, ಯಾಕೆ ಹಾಕೋಬಾರ್ದು ಅವೆಲ್ಲ ಹೇಳಿದ್ರಿ ಬೇರೆ ಬೇರೆ ವಿಡಿಯೋಗಳಲ್ಲಿ. ಆಮೇಲೆ ಕೂದಲು ಬಿಡದೇ ಇರೋಂಗೆ ಯಾತಕ್ಕೆ ಈ ಮೇಲ್ಕೋಟೆ ಅಂತ ದಿವ್ಯಕ್ಷೇತ್ರಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ಇದು ಏನಂತ ಅಂದರೆ ಸರ್ವಾಂಗ ಕ್ಷೌರ ಅಂತ ಯಾಕೆ ಮಾಡ್ತಾರೆ, ಕೂದಲು ಬೀಳದೇ ಇರೋದಕ್ಕೆ. ಇದೆಲ್ಲ ಹೇಳಿದ್ದೀನಿ ಹಳೆ ವಿಡಿಯೋಗಳಲ್ಲಿ. ಅದು ಮತ್ತೆ ನಾವು ರಿಪೀಟ್ ಮಾಡೋದು ಬೇಡ. ಕೈಗಿಂತ ಬೇಕಾದದ್ದು ಅದ್ಭುತವಾದ ದಿವ್ಯೌಷಧ ಎಲ್ಲ ಇಲ್ಲ. ನಾವು ಸನಾತನ ಧರ್ಮದಲ್ಲಿ ಇರೋದ್ರಿಂದ ಕೈಯನ್ನೇ ಉಪಯೋಗಿಸೋಣ. ನಾವು ಕೈಯಲ್ಲೇ ಕಲಸೋಣ. ನೋಡು, ಉಂಡೆ ಹಿಡಿದು ನೋಡು, ನಿಂಗೆ ಈಗ ಗೊತ್ತಾಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದೇ ನೀರು ಬಿಡುತ್ತೆ. ಎಷ್ಟು ಕಿವಿಚ್ತೀಯಾ ಅದಕ್ಕೆ ತಕ್ಕಂತೆ ಅದೇ ನೀರು ಬಿಡುತ್ತೆ. ಹಾಗೂ ಗಟ್ಟಿ ಅಂತ ಅನ್ಸಿದ್ರೆ ಇನ್ನೊಂಚೂರು ನೀರು ಬಿಟ್ಕೋಬೋದು.
ಇದು ಭಾಳ ಸುಲಭ ಅಲ್ವಾ? ಹೌದು. ಸ್ಟವ್ ಹಚ್ಬೇಕು, ಬೆಲ್ಲ ಕಾಯಿಸ್ಬೇಕು ಅಥವಾ ಸಕ್ಕರೆ ಕಾಯಿಸ್ಕೋಬೇಕು, ಅವೆಲ್ಲ ಅವಶ್ಯಕತೆ ಏನಿಲ್ಲ. ಹೌದು. ಈ ರೀತಿ ಈ ಹದಕ್ಕೆ ಬಂದ್ರೆ ಸಾಕಾ ಅಥವಾ ಕೊಡಿ. ಇನ್ನೊಂಚೂರು ನೀರು ಬೇಕು, ಬೇಕಲ್ವಾ? ಯಾಕೆಂದ್ರೆ ಅದು ಒಡಿಬಾರ್ದು. ನಾವು ಉಂಡೆ ಕಟ್ತೀವಲ್ಲ, ಉಂಡೆ ಕಟ್ಟಿ ಒಬ್ಬಟ್ಟು ತಟ್ಟುವಾಗ ಒಡಿಬಾರ್ದು. ಹಾಗೆ ಅಂತ ಒಂದ್ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಚೆನ್ನಾಗಲ್ಲ, ಕಮ್ಮಿ ಆದ್ರೂ ಚೆನ್ನಾಗಲ್ಲ. ಇವಾಗ ಇದು ಹೂರ್ಣಕ್ಕೆ ನೀರ್ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರ್ನ ಹಾಕಿ ಕೈಯಾಡಿದ್ದಾಯ್ತು. ಒಂದು ಅಂದಾಜು 4 ಸ್ಪೂನ್ ವರೆಗೂ ನೀರು ಬೇಕಾಯ್ತು ಇದಕ್ಕೆ. ಅದು ನಿಮ್ಗೆ ಗೊತ್ತಾಗುತ್ತೆ, ನಿನ್ ಕೈಗೆ ಗೊತ್ತಾಗುತ್ತೆ, ಕಲ್ಸೋರ್ ಕೈಗೆ ಗೊತ್ತಾಗುತ್ತೆ ಯಾವ್ದು ಉಂಡೆ ಬರುತ್ತೆ ಯಾವ್ದು ಉಂಡೆ ಬರಲ್ಲ. ಉಂಡೆ ಒಡಬೇಕು, ಒಡಿಬಾರ್ದು. ಅದು ನಾವು ಒಬ್ಬಟ್ಟಿಗೆ ತಟ್ಟಿದ್ರೆ ಸ್ಪ್ರೆಡ್ ಆಗಬೇಕು ಕ್ಲೀನಾಗಿ. ಈಗ ನೀನು ಕಲಸಿ ಒಂದು ಉಂಡೆ ಮಾಡ್ಕೊಡು, ನಾ ಹೇಗಿದೆ ಅಂತ ಹೇಳ್ತೀನಿ. ನೀರು ಬೇಕಾ ಬೇಡ ಅದು ನಿನಗೆ ಗೊತ್ತಾಗೋಗಿದೆ, ನಾ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಸಾಕು ಬಿಟ್ಟ. ಇದನ್ನ ನಾವು ಉಂಡೆ ಮಾಡ್ಕೊಂಡ್ಬಂದ್ಬಿಡೋಣ, ಕಣಕ ಕಟ್ ಮಾಡ್ಕೊಳ್ಳೋಣ. ಸರಿ, ಇವಾಗ ಹೂರ್ಣ ರೆಡಿ ಆಗಿದೆ. ಇದ್ರದ್ದು ಉಂಡೆ ಕಟ್ಕೊಂಡು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹೋಗ್ಬಿಟ್ಟ. ನಾವು ಹೂರ್ಣ ಯಾವ ಸೈಜ್ ತಗೋತೀವೋ ಆ ಸೈಜಿಂದ ಒಂಚೂರು ಸೈಜ್ ಚಿಕ್ಕದು ಕಣಕ ಕಟ್ ಮಾಡ್ಕೊಳ್ಳೋಣ. ಒಂದು ಮೀಡಿಯಂ ಸೈಜ್ ನಿಂಬೆ ಹಣ್ಣಿನ ಗಾತ್ರದ. ಹೌದು, ಒಂದು 15 ಇಷ್ಟಕ್ಕೆ ನಮಗೆ ಒಂದು 15 ಒಬ್ಬಟ್ಟ. ಸಾಮಾನ್ಯವಾಗಿ ಕಾಯಿ ಹೋಳಿಗೆ ಬೆಳೆ ಹೋಳಿಗೆಲ್ಲ ನಾವು ಇನ್ನೂ ದಪ್ಪ ತಗೋತೀವಿ. ಯಾಕೆಂದ್ರೆ ಪೂರ್ಣ ದಪ್ಪ ಇರಲಿ, ಆಮೇಲೆ ಹೋಳಿಗೆ ದಪ್ಪ ಇರಲಿ ಅಂತ ಕೇಳ್ತಾರೆ. ಯಾಕೆಂದ್ರೆ ಸಿಹಿ ಅಂಶ ಕಮ್ಮಿ ಆಗುತ್ತೆ. ಇದು ಸಾಕಿದು. ಈಗ ಯುಗಾದಿ ಗರ್ಗೊಬ್ಬಟ್ಟಿಗೆ ನಾನು ಕಣಕ ಕಟ್ ಮಾಡ್ಕೊಡ್ತೀನಿ. ಅದು ರೌಂಡ್ ಮಾಡಿ ಬಾಳೆ ಎಲೆಗೆ ಎಣ್ಣೆ ಹಾಕೊಂಡಿದೀಯ, ಸವರ್ಕೊಂಡಿದ್ದೀನಿ. ಈಗ ನಾನು ಕಟ್ ಮಾಡ್ಕೊಡ್ತೀನಿ. ಇದು ಇಲ್ಲಿ ಇಟ್ಕೋ, ನಿನ್ನ ಕೈಯಲ್ಲಿ ರೌಂಡ್ ಮಾಡ್ಬಿಟ್ಟು ನಾವು ಹೂರಣ ಏನು ಸೈಜ್ ಮಾಡಿದೀವಿ ಅದೇ ಸೈಜ್ ಮಾಡಿದ್ರು ಓಕೆ. ನೋಡಿ, ಕೈಯಲ್ಲಿ ಕಣಕ ಕರೆಕ್ಟಾಗಿ ಬಂದ್ಬಿಟ್ರೆ ಇದೇ ಬರುತ್ತೆ. ಆ ಸೈಜು ಒಂದು ಈಕ್ವಾಲಿಟಿ. ಈಗ ನಾ ಕಟ್ ಮಾಡ್ತಾ ಇದ್ದೀನಿ ನೋಡು, ಅದೇ ಕಟ್ ಆಗುತ್ತೆ. ನೋಡ್ಬಿಟ್ಟ, ಸುಲಭ ವಿಧಾನದ ಗರ್ಗೊಬ್ಬಟ್ಟಿಗೆ ಬೇಕಾದಂಥ ಹೂರ್ಣವನ್ನು ನಾವಿಲ್ಲಿ ಉಂಡೆ ಕಟ್ಕೊಂಡ್ಬಂದಿದ್ದೀವಿ. ಇಲ್ಲಿ ಕಣಕ ರೆಡಿಯಾಗಿದೆ. ಈಗ ಕಾವಲಿ ಇಡೋದು, ಸ್ಟವ್ ಹಚ್ಚೋದು, ನಾವು ಕಮ್ಮಿ ಕಾವಲ್ಲಿ ಒಬ್ಬಟ್ಟನ್ನು ಬೇಯಿಸೋದು ಹೇಗೆ ಮಾಡೋದು ಅಂತ ತೋರಿಸೋಣ. ಈಗ ಪುಟ, ಯುಗಾದಿಯ ಗರ್ಗೊಬ್ಬಟ್ಟಿಗೆ ಬೇಕಾದಂಥ ಹೂರ್ಣ, ಆಮೇಲೆ ಕಣಕ ಎರಡೂ ರೆಡಿ. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಎರಡು ಸಮ ಪ್ರಮಾಣದಲ್ಲಿ ಆಗ್ಬಿಡುತ್ತೆ. ಆಶ್ಚರ್ಯವಾಗಿ ಅದು ಸರಿ ಇರುತ್ತೆ, ಇದು ಸರಿ ಇರುತ್ತೆ. ಇದೇ ಈ ಸಲ ಏನಾಗಿದೆ ಅಂದ್ರೆ ಕೆಲವು ಒಂಚೂರು ದಪ್ಪ ಕಟ್ಟುವಾಗ ಚೂರು ದಪ್ಪ ಸಣ್ಣ ಆಗಿರೋದ್ರಿಂದ ಸರಿ ಆಗ್ಲೇಬೇಕು. ಅದು ನೆಕ್ಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇದು ಎಷ್ಟು ಇರುತ್ತೋ ಅದು. ಇಲ್ಲಿ ಒಂದು 22 ಹೋಳಿಗೆಗೆ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಇದು 22 ಆಗುತ್ತೆ. ಓಕೆ, ಶುರು ಮಾಡೋಣ. ಸಣ್ಣ ಉಂಡೆಯಿಂದ ತಗೊಳ್ಳಿ. ತುಪ್ಪ ಅಥವಾ ಎಣ್ಣೆ ಹಚ್ಕೊ. ಈ ಕಡೆ ಸ್ಟವ್ ಹಚ್ಕೋತೀನಿ, ಇದಿಲ್ಲೇ ಇಟ್ಕೋ. ಸ್ಟವ್ ಹಚ್ಚಲಾ? ಪುಟ, ಈಗ ಹಂಚು ಕಾದಿದೆ. ಈ ಬಾಳೆ ಎಲೆನ ಒಂದ್ಸಲ ಬಿಸಿ ಮಾಡ್ಕೊಳ್ಳೋಣ. ಈ ಬಾಳೆ ಎಲೆ ಬಿಸಿ ಮಾಡ್ಕೊಂಡ್ರೆ ಬಾಳೆ ಎಲೆ ಕಟ್ಟಾಗಲ್ಲ, ಅದಕ್ಕೊಂದು ಸ್ಟ್ರೆಂತ್ ಬರುತ್ತೆ, ಫ್ಲೆಕ್ಸಿಬಿಲಿಟಿ ಬರುತ್ತೆ. ಈಗ ಕಣಕ ತಗೊಳ್ಳೋಣ. ನೋಡಿ, ಈ ಥರ ಅಂಚು ಈ ತುದಿ ಇದೆಯಲ್ಲ ಬಿಟ್ಟ, ಅದು ತೆಳುವಾಗಿರಬೇಕು. ಮಧ್ಯದಲ್ಲಿ ಸ್ವಲ್ಪ ದಪ್ಪ ಬಿಟ್ಕೋಬೇಕು. ಈಗ ಒಂದು ಹೂರಣ ಕೊಡು. ಚಿಕ್ಕದೇ ಕೊಡ್ತೀನಿ. ಈ ಹೂರಣನ ಹಿಂಗೆ ಇಟ್ಕೊಳ್ಳೋದು ಆಯ್ತಾ. ಬೇಕು ಅಂದ್ರೆ ಕಣಕ ಕಮ್ಮಿ ಮಾಡ್ಕೋಬೋದು, ಇಲ್ಲೂ ಕಮ್ಮಿ ಮಾಡ್ಕೋಬೋದು. ಹೇಗೆ ಕಮ್ಮಿ ಮಾಡ್ಕೋದು ಅಂತ ತೋರಿಸ್ತೀನಿ ನಾನು. ಹಿಂಗೆ ಇಟ್ಕೋ, ಏನು ಅವಶ್ಯಕತೆ ಇಲ್ಲ, ಕಮ್ಮಿ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಪ್ರೆಸ್ ಮಾಡ್ಬಿಟ್ಟು ಕಾವು ಕಮ್ಮಿ ಮಾಡ್ಕೋತೀನಿ. ವಾಸ್ತವವಾಗಿ
ಈ ಒಬ್ಬಟ್ಟು ಇಂಥದ್ದೆಲ್ಲ ತಟ್ಟಬೇಕಾದ್ರೆ ಅಂಗೈ ಯೂಸ್ ಮಾಡಬೇಕು, ಬೆರಳಿನ ಮಾರ್ಕ್ ಬರಬಾರ್ದು. ಅಂಗೈಯಲ್ಲೇ ತಟ್ಟಬೇಕು. ತುಂಬಾ ಮಾಮೂಲು ಒಬ್ಬಟ್ಟಿನ ತರ ತುಂಬಾ ದೊಡ್ಡದಾಗಿ ಮಾಡೋದು ಬೇಡ. ಬೇಡ ಬೇಡ ಬೇಡ, ದೊಡ್ಡದಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ. ಹಂಚುಗಳು ಮಾತ್ರ ಒಂದೇ ಸಮ ಇರಲಿ, ಒಂದ್ ಕಡೆ ದಪ್ಪ ಒಂದ್ ಕಡೆ ಸಣ್ಣ ಕೊಡ್ಬಿಟ್ಟು. ಚೂರು ಎಣ್ಣೆ ಕ್ಲೀನಾಗಿ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ. ಈಗ ಈ ರೀತಿ ಮೊಗಚಿಗೆ ಹಂಚಿಕೆ ಹಾಕ್ತಾವೆ. ಓಕೆ, ಇನ್ನೊಂದು ಕೊಡ್ಬಿಟ್ಟು ಒಂದು ನಾವು ಈ ಸೈಜ್ ಮಾಡ್ಕೊಂಡ್ರೆ ಈ ಥರ ಕಾವಲಿ ಇಟ್ಕೊಂಡ್ರೆ 3 ಒಬ್ಬಟ್ಟು ಆಗುತ್ತೆ ಖಂಡಿತ. ಇನ್ನೊಂದು ಕೊಡ್ಬಿಟ್ಟು ಒಂದ್ಸಲಕ್ಕೆ 3 ಒಬ್ಬಟ್ಟು ಆಗುತ್ತೆ. ನೋಡಿ, ಹಿಂಗೆ ಎಣ್ಣೆ ಸಾವಿರ್ಕೊಂಡ್ಬಿಟ್ರೆ ಒಂಚೂರು ಪ್ರಾಬ್ಲಮ್ ಆಗಿಲ್ಲ. ಈಗ ರೆಡಿ ಇದೆ, ಇದನ್ನ ಮುಗಿಸ್ಕೊಳ್ಳೋಣ. ಕಮ್ಮಿ ಕಾವಲ್ಲೇ ಬೇಯಿಸ್ಬೇಕು. ಇದು ಜೋರ್ ಕಾವಲ್ ಬೇಯಿಸಿದ್ರೆ ಏನಾಗುತ್ತೆ ಗೊತ್ತಾ, ಆ ಕ್ರಿಸ್ಪ್ನೆಸ್ ಬರಬೇಕು ಅಂದ್ರೆ ಕಮ್ಮಿ ಕಾವಲ್ಲೇ ಬೇಯಿಸ್ಬೇಕು. ಯುಗಾದಿ ಅಂತ ಯುಗದ ಆದಿ ಅಂದ್ರೆ ಹಳೆಯ ಒಂದು ಹೊಸ ಸಂವತ್ಸರದ ಆದಿ ಪ್ರಾರಂಭ. ಹಳೆ ಸಂವತ್ಸರ ಮುಗಿದು ಹೊಸದು ಅಂತ. ಅದ್ ನೋಡಿ ನನಗೇನ್ ಅನ್ಸತ್ತೆ ಅಂದ್ರೆ, ಪ್ರಕೃತಿನಲ್ಲಿ ಪ್ರತಿಯೊಂದು ನಾವು ಋತು ಅಂತ ಏನ್ ಹೇಳ್ತೀವೋ ಹಂಗೆ ವಸಂತ ಋತು ಶುರುವಾಗತ್ತೆ, ಚೈತ್ರ ಮಾಸ ಶುರುವಾಗತ್ತೆ. ನಾವು ಕಾಲಗಳನ್ನ ಹೇಳ್ತಾ ಬಂದಂಗೆ ಚಳಿಗಾಲ ಮುಗಿದು ಗಿಡ ಮರಗಳೆಲ್ಲ ಅದ್ರದ್ದು ಒಂದು ನಾವು ಶೆಡ್ ಅಂತ ಹೇಳ್ತೀವಲ್ಲ, ಅಂದ್ರೆ ಅದ್ರ ಎಲೆಗಳೆಲ್ಲ ಉದುರು ಹೋಗತ್ತೆ. ಅದು ಬಲಿತಂತಹ ಎಲೆಗಳೆಲ್ಲ ಉದುರು ಹೋಗಿ ಹೊಸ ಚಿಗುರು ಬರುತ್ತಲ್ವಾ. ಆಮೇಲೆ ಆ ಚಿಗುರಿನಲ್ಲಿ ಎಷ್ಟೊಂದು ಬಣ್ಣಗಳ ವೈವಿಧ್ಯತೆ ಕಾಣ್ತೀವಿ. ಪ್ರತಿಯೊಂದು ಗಿಡಗಳಲ್ಲೂ ಅಂದ್ರೆ ಅದೊಂಥರದ್ ಹೆಂಗೆ ಅಂದ್ರೆ ಹೊಸತನ ಬರುತ್ತೆ. ಸಂವತ್ಸರ ಶುರುವಾಯ್ತು ನಾವೆಲ್ಲ ಹೇಳೋದು ಹಂಗೆ ಅಲ್ವಾ, ಹೊಸ ವರ್ಷ ವರ್ಷದ ಮೊದಲನೇ ದಿನ ಎಲ್ಲ ಹೇಳ್ತೀವಿ. ಅದ್ರಲ್ಲಿ ಪ್ರತಿಯೊಂದು ಗಿಡದಲ್ಲೂ ಒಂದು ಹೊಸ ಚಿಗುರು ಬರುತ್ತೆ. ಅದೇ ತರ ಪ್ರಕೃತಿ ಕೂಡ ನಮ್ಮ ಮನುಷ್ಯರ ಜೀವನದಲ್ಲೂ ಹೊಸ ವರ್ಷಕ್ಕೆ ಒಂದು ಹೊಸತನ ಬರ್ಲಿ ಅಂತ ಒಂದು ಹೊಸ ವರ್ಷ, ಒಂದು ಹೊಸ ದಿನದ ಆರಂಭ ಅಂತ ಮಾಡಿದ್ದಾರೆ ಅಂತ ನಮ್ ಹಿಂದಿನ ಕಾಲದ ಹಿರಿಯರೆಲ್ಲರೂ ಎಷ್ಟೊಂದು ಬುದ್ಧಿವಂತರು. ನಾವ್ ಅನ್ಕೋತೀವಿ ಅವರೆಲ್ಲ ಓದಿಲ್ಲ, ಅವ್ರು ಬರ್ದಿಲ್ಲ, ಅವ್ರಿಗೇನು ಗೊತ್ತಿಲ್ಲ ಅಂತೆಲ್ಲ ಅನ್ಕೋತೀವಿ. ಆದ್ರೆ ಅವರು ಋತುಮಾನಗಳಿಗೆ ತಕ್ಕಂತೆ, ಮಾಸಗಳಿಗೆ ತಕ್ಕಂತೆ ಎಷ್ಟು ಚೆನ್ನಾಗಿ ಯಾವ ಮಾಸದಲ್ಲಿ ಏನನ್ ತಿನ್ಬೇಕು, ಯಾವ ಮಾಸದಲ್ಲಿ ಏನನ್ ಕುಡಿಬೇಕು, ಯಾವ ಮಾಸದಲ್ಲಿ ಯಾವ ರೀತಿ ದೈಹಿಕವಾದ ಆರೈಕೆಗಳನ್ನ ಮಾಡ್ಕೋಬೇಕು ಅಂತೆಲ್ಲ ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ. ನಾವ್ ಅನ್ಕೋತೀವಿ ಅವ್ರಿಗೆ ಏನು ಗೊತ್ತಿಲ್ಲ, ಅವರು ಡಬಲ್ ಡಿಗ್ರಿ ಮಾಡಿಲ್ಲ, ಅವರು ಏನು ಓದೇ ಇಲ್ಲ, ಅವರು ಹೆಬ್ಬಟ್ಟು ಅಂತೆಲ್ಲ ಅನ್ಕೋತೀವಿ. ನೋಡಿ ಅದನ್ನ ಯೋಚನೆ ಮಾಡಿದಾಗ ಇದೆಲ್ಲ ಎಷ್ಟು ನಿಜ ಅಂತ ಅನ್ಸತ್ತಲ್ವಾ. ಇದ್ರ ಬಗ್ಗೆ ಯಾರು ಯೋಚನೆ ಮಾಡೋರಿದ್ದಾರೆ? ಈ ಪ್ರಶ್ನೆಗಳೆಲ್ಲ ನನ್ನಲ್ಲಿ ಕೆಲವು ಸಾರಿ ಎದ್ದು ಬರುತ್ತೆ. ಅವಾಗ ಏನ್ ಹೇಳ್ಬೇಕು, ಅಥವಾ ನಾವುಗಳೇ ತಪ್ಪ ಅಥವಾ ನಮ್ಗಳಿಗೆ ಬುದ್ಧಿ ಇಲ್ವಾ? ಪ್ರಕೃತಿನೇ ತಪ್ಪ, ಪ್ರಕೃತಿ ಬುದ್ಧಿ ಇಲ್ವಾ? ಈ ಪ್ರಕೃತಿ ಪ್ರಕೋಪಗಳು ಒಂದೊಂದ್ಸಲ ನಮ್ಮ ರೈತರನ್ನ ಕಾಡುತ್ತೆ. ಈಗ ನೀನ್ ಹೇಳಿದೆ ಮಾವು ಚಿಗುರುತ್ತೆ, ಬೇವು ಚಿಗುರುತ್ತೆ, ಪ್ರತಿಯೊಂದು ಗಿಡ ಮರಗಳು ಎಲ್ಲ ಚಿಗುರುತ್ತವೆ ಅಂತ. ಈ ಮಾವು ಚಿಗುರೋದಕ್ಕೆ ಪೂರ್ವಭಾವಿಯಾಗಿ ಮಳೆ ಸಕಾಲಕ್ಕೆ ಬರಬೇಕು. ಮಾವು ಚಿಗುರಿರುತ್ತೆ, ಹೂ ಬಿಟ್ಟಿರುತ್ತೆ. ಆ ಟೈಮ್ನಲ್ಲಿ ಒಂದೊಂದ್ಸಲ ವರ್ಣದೇವ ಕೋಪಿಸ್ಕೊಂಡ್ಬಿಡ್ತಾನೆ. ಕೋಪಿಸ್ಕೊಂಡ್ಬಿಟ್ಟು ಮಳೆ ಬರೆಸ್ಬಿಟ್ರೆ ಮಾವಿನ ಚಿಗುರು ಹೂ ಎಲ್ಲ ಉದುರು ಹೋಗುತ್ತೆ. ರೈತನಿಗೆ ಬೆಳೆಯೋ ರೈತನಿಗೆ ಎಷ್ಟೋ ಕಷ್ಟ ಆಗುತ್ತೆ. ಸಕಾಲಕ್ಕೆ, ಅದಕ್ಕೆ ಹೇಳೋದು, ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಬರಬೇಕು ಅಂದರೆ ನಾವು ಸರಿಯಾಗಿರ್ಬೇಕು. ನಾವು ಆದಷ್ಟು ಸಾತ್ವಿಕವಾಗಿ ಕಾಡನ್ನ ವೃದ್ಧಿಸ್ಬೇಕೇ ಹೊರತುವೆ ಪ್ರಕೃತಿಯನ್ನು ನಾವು ಬೆಳೆಸ್ಬೇಕು. ಪ್ಲಾಸ್ಟಿಕ್ಗಳನ್ನ ನಾವು ದೂರ ಮಾಡಬೇಕು, ಆಯ್ತಾ? ಹಂಗೆ ಮಾಡಿದಾಗ
ನಮಗೆ ಹೆಚ್ಚು ಹೆಚ್ಚು ಪ್ರತಿಕೂಲ ಪರಿಣಾಮಗಳು ಕಮ್ಮಿ ಆಗುತ್ತೆ, ಅನುಕೂಲ ಪರಿಣಾಮಗಳು ನಮಗೆ ಜಾಸ್ತಿ ಆಗುತ್ತೆ. ಹೌದಲ್ವಾ? ಹೌದೌದು, ನಿಜ. ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಮಾನಗಳು ಆಯ್ತಾ. ನಮಗೆ ಏನು ಕಾಲಗಳಿದೆ, ಏನು ಮಳೆಗಾಲಕ್ಕೆ ಮಳೆ ಬರಬೇಕು, ಚಳಿಗಾಲಕ್ಕೆ ಚಳಿ ಬರಬೇಕು, ಬೇಸಿಗೆ ಕಾಲಕ್ಕೆ ಆ ಟೈಮಿಗೆ ತಕ್ಕಂತೆ ಈಗೆಲ್ಲ ಏನಾಗಿದೆ ಅಂದರೆ ಒಂದೊಂದು ತಿಂಗಳು 2 ತಿಂಗಳು ಪೋಸ್ಟ್ಪೋನು ಪ್ರೀಪೋನ್ ಆಗ್ತಾ ಇದೆ. ಹಂಗೆ ಆಗಬಾರ್ದು. ಅದಕ್ಕೆಲ್ಲ ಕಾರಣ ಏನಂತಂದರೆ ನಾವು ಹವಾಮಾನವನ್ನು ಹಾಳು ಮಾಡ್ತಾ ಇದ್ದೀವಿ, ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೀವಿ. ಈ ಉಷ್ಣೀಕರಣ ಅತ್ಯಂತ ಜಾಸ್ತಿ ಆಗ್ತಾ ಇದೆ ಆಯಿತಾ. ಈ ಬಿಕಾಸ್ ಆಫ್ ವೆಹಿಕಲ್ಗಳು ಇಂಧನಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ಇತ್ತೀಚೆಗೆಲ್ಲ ಸೌರಮಾನನ ಯೂಸ್ ಮಾಡಬೇಕು, ಸೌರಮಾನ ಶಕ್ತಿಯನ್ನು ಯೂಸ್ ಮಾಡಬೇಕು ಅಂತ ಜನ ಹೇಳ್ತಾ ಇದ್ದಾರೆ. ಅದಾದಷ್ಟು ಬರ್ತಾ ಇದೆ ಈಗೆಲ್ಲ. ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಖಾಲಿ ಆಗ್ಬಿಟ್ರೆ ನಾವು ಏನು ಮಾಡಕ್ ಸಾಧ್ಯ ಉಂಟು ಆಯ್ತಾ. ಏನಾರ ಒಂದು ಮೂಲವಾದ ಇಂಧನ, ಹೊಂಗೆ ಎಣ್ಣೆ ಅಂತ ಹಿಂದಿನಿಂದ ಉಪಯೋಗಿಸ್ತಾ ಇದೆ, ಅದಿತ್ತು, ಅದಕ್ಕೊಂದು ಶಕ್ತಿ ಇದೆ. ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅದಕ್ಕೆ ಬದಲಾಗಿ ಹೊಂಗೆ ಎಣ್ಣೆ ಈ ಥರ ಇದನ್ನ ನಾವು ಉಪಯೋಗಿಸ್ಬೇಕು. ಆಗ ನಮಗೆ ನಾವು ಈ ಏನಂದರೆ ಪ್ರಾಕೃತಿಕವಾಗಿ ಭಗವಂತ ಏನು ನಮ್ಮ ಪ್ರಕೃತಿಗೆ ನೀಡಿದ್ದಾನೆ ಅದು ಹಾಳಾಗಲ್ಲ. ಇದು ನನ್ನ ಅನುಭವ ಅಲ್ಲ, ನನ್ನ ಮಾತು. ಅನುಭವ ಅಲ್ಲ, ಏನು ಅನುಭವಕ್ಕೆ ನಾವೇನು ಅನುಭವಿಸಿಲ್ಲ. ಪ್ರಕೃತಿ ನಮಗೆ ಅನುಭವದ ಪಾಠವನ್ನು ಹೇಳ್ಕೊಡ್ತಾ ಇದೆ, ಕಲಿಸ್ತಾ ಇದೆ. ಇಲ್ಲ, ಅದೇ ಇದು ಯುಗಾದಿ ಅಂತ ಹೇಳ್ತಾ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದು ಹೊಸ ಚಿಗುರಿನ ಚಿಲುಮೆ ಬರುತ್ತೆ. ಪ್ರತಿ ಎಂತ ವ್ಯಕ್ತಿ ಆದ್ರೂ ಕೂಡ ಅವನಿಗೆ ಒಂದು ಹೊಸತನ, ನಾನೇನೋ ಹೊಸದನ್ನ ಮಾಡ್ಬೇಕು ಅನ್ನೋ ಒಂದು ಉಲ್ಲಾಸದಿಂದ ಆ ದಿನ ಅವನು ಬೆಳಗಾದ್ರೆ ಸೂರ್ಯೋದಯಕ್ಕೆ ಅವ್ನು ರೆಡಿಯಾಗಿ ಕೂತಿರ್ತಾನೆ, ನಾನು ಏನೋ ಒಂದನ್ನ ಮಾಡ್ಬೇಕು ಅಂತ. ಸೊ ಆ ರೀತಿ ನೋಡ್ತಾ ಹೋದ್ರೆ ಯುಗಾದಿ ಅಂದ್ರೆ ಪ್ರತಿಯೊಬ್ಬರಲ್ಲೂ, ಬರೀ ಪ್ರಾಣಿ ಪಕ್ಷಿಗಳಲ್ಲಿ, ಗಿಡ ಮರಗಳಲ್ಲಿ ಮಾತ್ರ ಅಲ್ಲ, ನಾವು ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂತ ನಾವು ಕರೆಯುವಂತಹ ಮನುಷ್ಯ ಪ್ರಾಣಿನಲ್ಲೂ ಕೂಡ ಅದು ಒಂದು ರೀತಿಯ ಉಲ್ಲಾಸನ, ಒಂದು ರೀತಿಯ ಸಂತೋಷವನ್ನ ಹುಟ್ಟಿಸ್ತಾ ಇದೆ ಅಂತ. ಹೀಗೆ ಒಂದು ಅದ್ಭುತ ಮಾತು ಮೊನ್ನೆ ಯೂಟ್ಯೂಬ್ ನೋಡಿದೆ. ಕಾಗೆಗೆ ಅತಿ ಬುದ್ಧಿವಂತ ಪಕ್ಷಿ. ನಾವು ಮಾತ್ರ ಮನುಷ್ಯರು ಮಾತ್ರ ಬುದ್ಧಿವಂತರು ಅನ್ಕೋತೀವಿ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ತನ್ನದೇ ಆದ ವೈಶಿಷ್ಟ್ಯ, ತನ್ನನ್ನು ತಾನು ಬದುಕಿಸ್ಕೊಳ್ಳೋದಕ್ಕೆ ಬೇಕಾದಂತ ಬುದ್ಧಿಶಕ್ತಿ ಪ್ರತಿಯೊಂದು ಪ್ರಾಣಿ ಭಗವಂತ ಸೃಷ್ಟಿ ಮಾಡಿದಿರೋ ತೃಣಮಪಿ ನೆಚ್ಚನತಿ ತೇನವಿನ ಅಂತ. ಭಗವಂತನ ಅನುಗ್ರಹ ಇಲ್ಲದೆ ಯಾವುದೂ ವ್ಯತ್ಯಾಸ ಆಗಲ್ಲ. ಎಲ್ಲವನ್ನು ಅವನು ಏನೇನು ಭಗವಂತ ಸೃಷ್ಟಿ ಮಾಡಿದಾನೋ ಎಲ್ಲದಕ್ಕೂ ಪ್ರತ್ಯೇಕವಾದ ಒಂದು ಶಕ್ತಿಯನ್ನ ಭಗವಂತ ಕೊಟ್ಟಿರ್ತಾನೆ. ಅದಕ್ಕೆ ಬೇಕಾದಂತ ಅದು ಈಗ ನೋಡು, ಪಕ್ಷಿಗಳು ಗೂಡು ಕಟ್ಕೊಳ್ತವೆ ಆಯ್ತಾ. ಇಲಿ ಎಲ್ಲಿ ವಾಸ ಮಾಡಬೇಕು ಅಲ್ಲಿ ವಾಸ ಮಾಡುತ್ತೆ, ಕಪ್ಪೆ ಎಲ್ಲಿ ವಾಸ ಮಾಡಬೇಕು ಅಲ್ಲಿ ವಾಸ ಮಾಡುತ್ತೆ, ಒಂದು ಕಲುತ್ತೆ, ಒಂದು ಬದುಕೋದಕ್ಕೋಸ್ಕರ ಇನ್ನೊಂದನ್ನ ನಾಶ ಮಾಡುತ್ತೆ, ಅದನ್ನ ನಾಶ ಮಾಡೋದಕ್ಕೋಸ್ಕರ ಇನ್ನೊಂದು ಸೃಷ್ಟಿ ಆಗುತ್ತೆ. ಇವೆಲ್ಲ ನಾವು ಮಾಡಿರೋದಲ್ಲ, ಇವೆಲ್ಲ ಭಗವಂತ ಮಾಡಿರೋದು. ಪ್ರಕೃತಿ ಮುಂದೆ ನಾವೇನು ಅಲ್ಲ, ಖಂಡಿತ ಅಲ್ಲ. ಅವಳ ಒಂದು ಪ್ರಕೃತಿಯ ಒಂದು ಯೋಚನಾ ಲಹರಿಗೆ, ಅವಳ ಒಂದು ನಿರ್ಧಾರಗಳಿಗೆ ನಾವೇನು ಮಾಡಕ್ಕೂ ಆಗಲ್ಲ, ನಾವೇನು ಅಲ್ವೂ ಅಲ್ಲ. ಮಾಡೋದಕ್ಕೆ ಏನು ಮಾಡಲೂಬಾರದು. ನಾವು ಪ್ರಕೃತಿಗೆ ವಿರೋಧವಾಗಿ ನಾವು ಖಂಡಿತ ಏನನ್ನು ಮಾಡಬಾರ್ದು. ಸೊ ಇವಾಗ ಇಷ್ಟೆಲ್ಲ ಆಗಿದೆ, ಸಾಕು. ಇದನ್ನ ನೀನು ನಿಮ್ಮ ಮನೆಗೆ ತಗೊಂಡೋಗ್ಬಿಡು. ಮನೆಯಲ್ಲಿ ಮಾಡ್ಬಿಟ್ಟು ನಿನ್ ಮಗ ಆನಂದ ಆಯ್ತಾನಲ್ಲ ಅವನಿಗೆ ಮಾಡ್ಕೊ. ಸರಿ ಸರಿ. ಯಾಕೆಂದ್ರೆ ಇದು ಮಾಡಕ್ ಶುರು ಮಾಡ್ಬಿಟ್ರೆ ಮುಗಿಯೋದೇ ಇಲ್ಲ. ಈ ಒಬ್ಬಟ್ಟು ಅಂತದ್ದೆಲ್ಲ ಹಿಜಾಬ್ ಕೆಲಸ, ಇದು ಮುಗಿಯೋದೇ ಇಲ್ಲ, ಬೇಗ ಆಗುವಂಥದ್ದಲ್ಲ. ಏನೋ ಪಲಾವ್ ಮಾಡ್ಬಿಟ್ಟೆ ಕುಕ್ಕರ್ ಇಟ್ಬಿಟ್ಟೆ, ಕುಕ್ಕರ್ ಇಟ್ಟೆ, ಅನ್ನ ಮಾಡಿದೆ ಅನ್ನೋಷ್ಟು ಸುಲಭ ಅಲ್ಲ. ಸಾಂಬಾರು ಮಾಡಿದೆ, ತರಕಾರಿ ಬೇಳೆ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ ಕೂಗಿಸ್ಬಿಟ್ಟು ಸಾಂಬಾರು ಮಾಡಿದೆ, ರಸಂ ಮಾಡಿದೆ, ಅಷ್ಟು ಸುಲಭ ಅಲ್ಲ. ಇವೆಲ್ಲ ಹಿಜಾಬ್ ಕೆಲಸ. ಬಹಳ ತಾಳ್ಮೆ ಬೇಕು, ತಾಳ್ಮೆಯಿಂದ ಇರಲೇಬೇಕು. ಯಾಕೆಂದ್ರೆ ಈ ಥರ ಒಬ್ಬಟ್ಟುಗಳಿಂದ ನಾವು ಕ್ಯಾಟ್ರಿಂಗ್ ಅಂತ ಅಂದಮೇಲೆ ಸಾವಿರಾರು ಲಕ್ಷಾಂತರ ಮಾಡಾಗಿದೆ. ಅವಾಗೆಲ್ಲ ಒಂದು ದಿವಸದ್ದು ಇನ್ನೊಂದು ದಿವಸ ಹೈ ಕ್ಲಾಸಾಗಿ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಅದು ಅವತ್ತಿನ ನಮಗೆ ಈ ಸಂಗೀತದಲ್ಲೂ ಅಷ್ಟೇ. ನಮಗೆ ಸಂಗೀತ ಹಾಡೋರು ಅವತ್ತು ಮನೋಬಲ ಅಂತ ಅಂತೀವಿ. ಆ ಮನೋಭಾವ ಎರಡೂ ಚೆನ್ನಾಗಿದ್ರೆ ಅಡುಗೆ ಚೆನ್ನಾಗುತ್ತೆ. ಹಾಗೆ ಸಂಗೀತ ಅದ್ಭುತವಾಗಿ ಒಂದು ಕಚೇರಿ ನಡೀತಾ ಇದೆ ಅಂದ್ರೆ ಅದ್ಭುತವಾಗಿ ಬರಬೇಕು ಅಂದ್ರೆ ಅವತ್ತು ಯಾರು ಹಾಡುಗಾರ್ತಿ ಅಥವಾ ಹಾಡುಗಾರ ಇರ್ತಾರೋ ಅವ್ರಿಗೆ, ಅಥವಾ ಪಕ್ವಾದ್ಯದವ್ರು ಇರ್ತಾರೋ ಅವ್ರಿಗೆ ಮನೋಭಾವ ಎರಡೂ ಚೆನ್ನಾಗಿರುತ್ತೆ. ಭಗವಂತನ ಅನುಗ್ರಹ ಕೂಡ ಇವತ್ತು
ಒಳ್ಳೆ ಒಬ್ಬಟ್ಟನ್ನು ಯುಗಾದಿ ಹಬ್ಬಕ್ಕೋಸ್ಕರ ತೋರಿಸಿದ್ವಿ. ಇದನ್ನು ರುಚಿ ನೋಡೋದಕ್ಕೋಸ್ಕರ ನಾವು 403ನಲ್ಲಿದ್ದೀವಿ. ನಮ್ಮ ಅಭಿಮಾನಿ, ನಾವು ಅಗ್ರಣಿ ಡಬ್ಬಿ ಯಾವತ್ತು ಕಾರ್ಯಕ್ರಮ ತೋರಿಸ್ತಾ ಇದ್ರು ಅವತ್ತು ಅಭಿಮಾನಿ ಆದವರು. ನಾವು ಈ ಮನೆ ಬಂದಾಗ ಅವರ ಪರಿಚಯ ಆಯಿತು. ಅವರು ಪುಷ್ಪ ಅಂತ, ಅವರು 304ಅಲ್ಲಿದ್ದಾರೆ. ನಮ್ಮ ಮನೆ ಕೆಳಗಡೆ ಫ್ಲೋರು, ನಾವು ನಮ್ಮನೆ ಕೆಳಗಡೆ ಅದರ ಪಕ್ಕ ಪುಷ್ಪ ಅಂತ ಅವ್ರ ಹೆಸರು. ಅವ್ರನ್ನ ಸಹೋದರಿ, ಅವ್ರನ್ನ ಕರೆಯೋಣ. ಅವ್ರ ರುಚಿ ನೋಡ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಅವರಿಗೆ ರುಚಿ ಕೊಟ್ಬಿಡ್ಬಿಟ್ಟ ಹೇಗಿದೆ ಅಂತ ಅಂದ್ಬಿಟ್ಟು ಅವ್ರು ನೋಡ್ಬಿಟ್ಟು ಅವ್ರ ಅಭಿಪ್ರಾಯನ ಹೇಳಿ. ಗರಿ ಆಗಿದೆಯಾ, ಗರಿ ಆಗಿಲ್ವಾ, ಮೆತ್ತಗಿದೆಯಾ, ಮೆತ್ತಗಿಲ್ವಾ, ಅವ್ರಿಗೆ ಇಷ್ಟ ಆಯ್ತಾ ಎಲ್ಲ ಕರೆಕ್ಟಾಗಿ ಹೇಳ್ತಾರೆ. ಯಾಕೆಂದ್ರೆ ನಾವು ಅಡುಗೆ ಯಾವ್ದಾದ್ರು ರುಚಿ ಕೊಟ್ರೆ ಅವತ್ತು ಹೇಳ್ತಾರೆ, ಸರ್ ಇವತ್ತು ಏನೋ ಒಂಚೂರು ವ್ಯತ್ಯಾಸ ಆಯ್ತು, ಇವತ್ತು ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಕರೆಕ್ಟ್ ಫ್ರ್ಯಾಂಕ್ ಒಪಿನಿಯನ್ ಕೊಡ್ತಾರೆ. ಸರಿ, ಅವ್ರು ಕರೆಯೋಣ. ಈಗ ನಾವು ಯುಗಾದಿ ಸ್ಪೆಷಲ್ ಅಂತ ಹೇಳಿ ಮಾಡಿರೋ ಗರಗ್ ಒಬ್ಬಟ್ಟು ರೆಡಿ ಆಗಿದೆ. ಅದನ್ನ ಹೇಗಿದೆ, ಅದನ್ನ ಟೇಸ್ಟ್ ಮಾಡಿ ಅದ್ರ ರುಚಿ ಏನು, ಅದು ಹೇಗೆ ಅನ್ನಿಸ್ತು ಅಂತ ನಾವು ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಮಾಮಾಸ್ ಕೈರುಚಿಯ ಅಭಿಮಾನಿ ಆಗಿರುವಂತಹ ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿಯ ಪುಷ್ಪ ಅವರು ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಇಲ್ಲಿಗೆ ಸ್ವಾಗತಿಸ್ತಾ ಇದ್ದೀನಿ. ಬನ್ನಿ ಮೇಡಮ್. ಬಂಧುಗಳೇ, ಈ ದಿವಸ ನಮ್ಮ ಅಭಿಮಾನಿ ಮಾಮಾಸ್ ಕೈರುಚಿ ಅಭಿಮಾನಿ ಪುಷ್ಪ ಅವರು ಬಂದಿದ್ದಾರೆ. ಅವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮಗೆ, ನಿಮ್ಮ ಕುಟುಂಬಕ್ಕೆ, ಮಕ್ಕಳಿಗೆ ಎಲ್ರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಹಾಗೆ ನಮ್ಮ ವೀಕ್ಷಕ ಬಂಧುಗಳಿಗೆ, ನಮ್ಮ ಕರ್ನಾಟಕದ ಬಂಧುಗಳಿಗೆ, ನಮ್ಮ ಭಾರತದ ಬಂಧುಗಳಿಗೆ, ಪ್ರಪಂಚದ ಬಂಧುಗಳಿಗೆ ಎಲ್ಲ ಜನಗಳು ಚೆನ್ನಾಗಿರಬೇಕು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಎಲ್ಲರೂ ಚೆನ್ನಾಗಿರ್ಬೇಕು. ಈ ದಿವಸ ಈ ಹೋಳಿಗೆನ ಯುಗಾದಿ ಹಬ್ಬದ ಪ್ರಯುಕ್ತ ಮಾಡಿದೀವಿ. ಅದನ್ನ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಿಮಗೆ ರುಚಿ ಕೊಡ್ತಾ ಇದ್ದೀವಿ. ನೀವು ರುಚಿ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸಖತ್ತಾಗಿದೆ, ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ. ಈಗ ನೋಡಿ, ಬೆಳೆ ಹೋಳಿಗೆ, ಈ ಕಾಯಿ ಹೋಳಿಗೆ ಎಲ್ಲ ಮಾಡಬೇಕು ಬಹಳ ರೇಂಜ್ಗೆ, ಇದು ಬಹಳ ಸುಲಭವಾಗಿ ಆಗುತ್ತೆ. ಯುಗಾದಿ ಹಬ್ಬಕ್ಕೆ ಒಂದು ಹೊಸ ವಿಶೇಷವಾದ ಒಬ್ಬಟ್ಟು ಬೇಕಲ್ಲ, ಮಾಡಿ ಇಟ್ಕೋಬಹುದು. ಮತ್ತೆ ನಾವೆಲ್ಲ ಮಾಡಕ್ಕೆ ಏನು ಅವಶ್ಯಕತೆ ಇಲ್ಲ. 15 ದಿವಸ ತಿಂಗಳ ಏನು ಆಗಲ್ಲ. ಆಂಟಿ, ಒಂದು ತಿಳ್ಕೊಬೇಕಿತ್ತು. ನಿಮ್ದು ನಾಗತಿಹಳ್ಳಿ ಅಂತ ಹೇಳಿದ್ರಿ, ನಿಮ್ಗೂ ಮತ್ತೆ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರಿಗೂ ಏನಾದ್ರು ಸಂಬಂಧ ಅಥವಾ ಏನಾದ್ರು ಫ್ರೆಂಡ್ಶಿಪ್ ಆ ತರದ್ ಏನಾದ್ರು ಇದೆಯಾ? ಸಂಬಂಧ ಇಲ್ಲ, ಫ್ರೆಂಡ್ಶಿಪ್ ಇದೆ. ನಮ್ಮೂರವರು ಅಭಿಮಾನಿಗಳು ತುಂಬಾ. ಅದಕ್ಕಿಂತ ಇನ್ನೇನ್ ಬೇಕು, ಅದ್ಭುತವಾದ ನಿರ್ದೇಶಕರು. ಎಂತ ನಮ್ಮ ಕರ್ನಾಟಕದಲ್ಲೆಲ್ಲ ಕನ್ನಡ ಚಲನಚಿತ್ರ ಕೊಡುಗೆ ಅದ್ಭುತ. ಅದ್ಭುತ ಅವರ ಕೊಡುಗೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನಮ್ಮ ವಿಶ್ವಾಸಕ್ಕೆ ನೀವು ಬಂದು ನಮ್ಮ ರುಚಿಯನ್ನ ನೋಡಿದ್ದೀರಾ. ನಮ್ಮನ್ನ ಬರೀ ಮಾಮಾಸ್ ಕೈ ರುಚಿ ನೋಡಿದ್ದೀರಾ. ಈ ತರ ಕ್ರಿಸ್ಪಿಯಾಗಿ ಸ್ವಲ್ಪ ಈ ತರ ಮಂದ ಬಂದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಇದಕ್ಕಿಂತ ಇದು ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಬಂದಿದ್ದಕ್ಕೆ, ನಿಮ್ಮ ಬಗ್ಗೆ ಎಲ್ಲ ಖಾಲಿ ಮಾಡಬೇಕು. ತುಂಬಾ ಸಂತೋಷ ಆಯ್ತು. ನಮಸ್ಕಾರ. ಸೊ ವೀಕ್ಷಕರೇ, ಇವಾಗ ನಾವೆಲ್ಲರೂ ವೀಕ್ಷಿಸಿದ್ರಿ ಯುಗಾದಿಯ ಸ್ಪೆಷಲ್ ಗರಗ್ ಒಬ್ಬಟ್ಟು ಅಂತ ಮಾಡಿದ್ವಿ. ಅದನ್ನೆಲ್ಲ ನೀವು ನೋಡಿದ್ದೀರಾ. ಹಾಗೆ ನಾನು ನಂಬ್ಕೋತೀನಿ ನೀವೆಲ್ಲರೂ ಇದನ್ನ ಮಾಡಿ ಮನೆ ಜನಕ್ಕೆಲ್ಲ ಕೊಡ್ತೀರಾ. ಯುಗಾದಿ ಹಬ್ಬಕ್ಕೆ ಒಂದು ಈಸಿ ಆಗಿರೋಂತಹ, ರುಚಿಕರವಾಗಿರೋಂತಹ ಒಂದು ಒಬ್ಬಟ್ಟು ನೀವು ನೋಡಿ ನೀವು ಅದನ್ನ ಆನಂದಿಸ್ತೀರಾ. ನೀವು ಎಲ್ರಿಗೂ ಮಾಡ್ಕೊಡ್ತೀರಾ. ಎಲ್ಲರೂ ತಿಂದು ಖುಷಿ ಪಡೋದನ್ನ ನೋಡಿ ನೀವು ತಿಂದು ನೀವು ಖುಷಿ ಪಡ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಈ ಒಂದು ಯುಗಾದಿಯ ವಿಶೇಷತೆ ಮಾಡಿರುವಂತಹ ಗರಗೊಬ್ಬಟ್ಟು ಜೊತೆಗೆ ನಾನು ನಮ್ಮ ಮಾಮಾಸ್ ಕೈ ರುಚಿಯ ಪರವಾಗಿ, ನಮ್ಮ ವೈಯಕ್ತಿಕವಾಗಿ, ನಮ್ಮ ತಂಡದ ಪರವಾಗಿ ಪ್ರತಿಯೊಬ್ಬರಿಗೂ ಯುಗಾದಿಯ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಜೊತೆಗೆ ನೀವೆಲ್ಲರೂ ಮಾಡಬೇಕಾಗಿರೋದು ನಮ್ಮ ಈ ಒಂದು ಗರಗೊಬ್ಬಟ್ಟನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಮಾಮಾಸ್ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬರೋದಕ್ಕೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಮತ್ತೆ ಸಿಗ್ತೀವಿ. ನಮಸ್ಕಾರ ಬಂಧುಗಳೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ತೆ.